ಇನ್ನು 6ನೇ ದಿನವೂ ಕೂಡ ಮುಂದುವರೆದಂತ ಇಂಡಿಗೋ ಪ್ರಯಾಣಿಕರ ಪರದಾಟ. ಇಂದು ಕೂಡ 61 ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದೆ. ಇವತ್ತು 61 ಇಂಡಿಗೋ ಫ್ಲೈಟ್ಗಳು ಇರೋದಿಲ್ಲ, ಕ್ಯಾನ್ಸಲ್ ಮಾಡಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಬೇಕಾದಂಥ ವಿಮಾನಗಳು ದೆಹಲಿ, ಹೈದರಾಬಾದ್, ಕೋಲ್ಕತ್ತಾ, ಮಂಗಳೂರು, ಭೋಪಾಲ್, ಕೊಚ್ಚಿ, ಶ್ರೀನಗರ ಸೇರಿದ ಹಾಗೆ ಹಲವೆಡೆ ಹೋಗಬೇಕಾಗಿತ್ತು ಈ ಫ್ಲೈಟ್ಗಳು. ಆದರೆ ಇದೆಲ್ಲ ಕ್ಯಾನ್ಸಲ್ ಆಗಿದೆ. ಇದು ವಿಮಾನಗಳು ಪ್ರಯಾಣಕ್ಕೆ ಬಾರದಂತೆ ಪ್ರಯಾಣಿಕರಿಗೆ ಏರ್ಲೈನ್ಸ್ ಸಂದೇಶವನ್ನು ಕೊಟ್ಟಿದೆ. ಈ ಥರ ಕ್ಯಾನ್ಸಲ್ ಆಗಿದೆ ಅಂತ ಮುಂಚೆನೇ ಇದನ್ನು ಕಮ್ಯುನಿಕೇಟ್ ಇದೇ ರೀತಿ ಮಾಡಿದರೆ ಕಳೆದ 5 ದಿನದಲ್ಲಿ ಇಷ್ಟು ಗೊಂದಲ ಆಗ್ತಾ ಇರಲಿಲ್ಲ. ಬಟ್ ಇಂಡಿಗೋದವ್ರಿಗೂ ಕೂಡ ಇದೊಂಥರ ಒಮ್ಮೆಲೆ ಹೇಗೆ ಇದನ್ನು ಹ್ಯಾಂಡಲ್ ಮಾಡೋದು ಅನ್ನೋದು ಕೂಡ ಅಲ್ಲಿ ತೋಚಿಲ್ಲ ಅವರಿಗೆ. ಆ್ಯಕ್ಚುಲಿ ನಾನು ಟ್ರಾವೆಲ್ ಏಜೆಂಟು. ತಿಂಗಳಿಗೆ ನಾನು 400ರಿಂದ 500 ಜನನ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ನಾನು ಟ್ರಾವೆಲ್ ಮಾಡಿಸ್ತೀನಿ. ಲಾಸ್ಟ್ 4 ಡೇಸಿಂದ ಬಂದು ನಂದು ಕ್ಲೈಂಟ್ಸು ಸುಮಾರು 150 ಕ್ಲೈಂಟ್ಸು ವಿವಿಧ ರಾಜ್ಯಗಳಲ್ಲಿ ಸ್ಟ್ರಕ್ ಆಗಿದ್ದರು. ಸೊ ವಾಪಸ್ ಕರ್ಕೊಂಬರೋದು ತುಂಬ ಕಷ್ಟ ಆಯಿತು. ಫ್ಲೈಟು 3 ಸತಿ ಮುಂಬೈಯಲ್ಲಿ ಕೊಟ್ಟರು, 3 ಸತಿ ಮುಂಬೈಯಲ್ಲಿ ಕ್ಯಾನ್ಸಲ್ ಮಾಡಿ ಮತ್ತೆ ಕಮ್ಮಿ ಅಂದರು 16 ಗಂಟೆ ನಂತರ ಮತ್ತೆ ಟ್ರಾವೆಲ್ ಮಾಡಿ ವಾಪಸ್ ಬಂದರು. ಇವತ್ತು ಭುವನೇಶ್ವರ್ ಹೋಗ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆ 20 ನಿಮಿಷಕ್ಕೆ ಫ್ಲೈಟ್ ಇತ್ತು. ಸೊ 7 ಗಂಟೆ 40 ನಿಮಿಷದ್ದು 7 ಗಂಟೆ 20 ನಿಮಿಷ ಮಾಡಿ ನಿನ್ನೆ ಕೊಟ್ಟರು. ಮತ್ತು ರಾತ್ರಿ 9:15ಗೆ ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರು. ಮತ್ತು ಇವಾಗ ರೀಶೆಡ್ಯೂಲ್ ಮಾಡಿಕೊಟ್ಟಿದ್ದಾರೆ 11:20ಗೆ. ಆ ಫ್ಲೈಟನ್ನು ಡಿಲೇ ಅಂತ ಶೋ ಮಾಡ್ತಾ ಇದೆ. ಸೊ ನಮ್ಮ ಬೆಂಗಳೂರು ಏರ್ಪೋರ್ಟಿಂದ ಏನು ದಕ್ಷಿಣ ಭಾರತದಲ್ಲೇ ತುಂಬ ಫೇಮಸ್ ಆಗಿತ್ತು. ಸೊ ಇಂಥ ಜಾಗದಲ್ಲಿನೂ ಕೂಡ ಭಾಳಷ್ಟು ತೊಂದರೆ ಇಂಡಿಗೋಯಿಂದ ನಮಗೆ ಅನುಭವಿಸ್ತಾ ಇದ್ದೀವಿ. ಟ್ರಾವೆಲ್ ಏಜೆಂಟ್ಸ್ ಅಂತೂ ತುಂಬ ಕಷ್ಟಪಡ್ತಾ ಇದ್ದೀವಿ. ಯಾಕಂದರೆ ಕಸ್ಟಮರ್ಸ್ ಎಲ್ಲನೂ ನಮ್ಮ ಮೇಲೆ ಭರವಸೆ ಇಟ್ಕೊಂಡು ಬಂದಿರ್ತಾರೆ. ಸೊ ಇಂಥ ಸಮಯದಲ್ಲಿ ನಮಗೆ ನುಂಗ್ಲಾರದಂಥ ಸಂಕಷ್ಟ ಬಂದಿದೆ. ಕಸ್ಟಮರ್ನು ವಿದೇಶಿಯರಿಗೂ ಕೂಡ ತಟ್ಟಿದಂಥ ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಬಿಸಿ ಬೆಂಗಳೂರಿನಲ್ಲಿ ಇಂಡಿಗೋ ಪ್ರಯಾಣಿಕರ ಪೀಕಲಾಟ. ಜರ್ಮನಿಯಿಂದ ಆಗಮಿಸಿದಂಥ ವಿದೇಶಿ ಪ್ರಯಾಣಿಕರು ಕೊನೆ ಕ್ಷಣದಲ್ಲಿ ಫ್ಲೈಟ್ ಕ್ಯಾನ್ಸಲ್ನಿಂದ ಪರದಾಡಿದ್ದಾರೆ. ಜೋಧ್ಪುರ್ಗೆ ತೆರಳಲು ಆಗಮಿಸಿದಂಥ ವಿದೇಶಿಯರು ಟಿಕೆಟ್ ಬುಕ್ ಮಾಡಿಕೊಂಡು ಹೋಗಲಾರದೆ ಅಲ್ಲಿ ಒದ್ದಾಡಬೇಕಾಯಿತು. ಸೊ ಈಗ ವಿದೇಶಿಗರಿಗೂ ಕೂಡ ಈಗ ಇಂಥ ಸಮಸ್ಯೆ ತಟ್ತಾ ಇದೆ. ಸೊ ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದರಿಂದ ಬನ್ನಿ ವಿದೇಶಿ ಮಹಿಳೆಯೊಬ್ಬರು ಮಾತನಾಡಿದ್ದಾರೆ, ನೋಡೋಣ. We're going from Tirumdum to Jabalpur, and now it's cancelled. Which country was it? Germany. Germany, yes. How many days you are from here? We are here for 10 more days. 10 more days. Yes. There is a problem in flight delays and In Germany, yes, also, but not that severe. ಸದ್ಯೀಗ ಏರ್ಪೋರ್ಟ್ ಬಳಿಯಿಂದ ನಮ್ಮ ಪ್ರತಿನಿಧಿ ನವೀನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನ 6 ಗಂಟೆ 9:23. ನವೀನ್, ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ? ಯಾಕಂದರೆ ಮೊನ್ನೆ ಇದ್ದಂಥ ಒಂದಷ್ಟು ಗೊಂದಲ ಕಮ್ಯುನಿಕೇಟ್ ಮಾಡಿ ಅನ್ನೋದ್ರ ಬಗ್ಗೆ ನಾವು ಕೂಡ TV9 ಮೂಲಕ ಹೇಳ್ತಾ ಇದ್ವಿ. ಕರೆಕ್ಟಾಗಿ ಒಂದು ಕಮ್ಯುನಿಕೇಷನ್ ಕೊಡಿ. ಫ್ಲೈಟ್ ಕ್ಯಾನ್ಸಲ್ ಆಗಿದ್ದರೆ ಕೆಲವರು ಅವರ ಏರಿಯಾದಿಂದ ಹೊರಟು ಬರೋದು, ಮತ್ತೆ ಅಲ್ಲಿ ವೆಯ್ಟ್ ಮಾಡೋದು, ಈ ಥರದ್ದು ಆಗ್ತಾ ಇತ್ತು. ಇವತ್ತು ಸ್ವಲ್ಪ ಸೆಗ್ರಿಗೇಟ್ ಆಗಿದೆ. ಇದು ಸದ್ಯಕ್ಕೆ ಹೇಗಿದೆ ಅಂತ ಜನ ದಟ್ಟಣೆಯಲ್ಲಿ? ಖಂಡಿತ ಅವಿನಾಶ್, ಏನು ಕಳೆದ 5 ದಿನಗಳಿಗೆ ಹೋಲಿಸ್ಕೊಂಡ್ರೆ ಇವತ್ತು ಒಂದು ರೀತಿ ಬೆಟರ್ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ 5 ದಿನಗಳಿಂದಲೂ ಸಹ ಪ್ರಯಾಣಿಕರಿಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇರಲಿಲ್ಲ. ಹೀಗಾಗಿ ಏನು ಪ್ರಯಾಣಿಕರು ಏರ್ಪೋರ್ಟ್ಗೆ ಬಂದು ಕೊನೆ ಕ್ಷಣದಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗೋಂಥ ಸಂದರ್ಭದಲ್ಲಿ ಪರದಾಟವನ್ನು ಅನುಭವಿಸ್ತಾ ಇದ್ರು. ಆದರೆ ಇವತ್ತು ಆ ಒಂದು ಚಿತ್ರಣ ಸ್ವಲ್ಪ ಬದಲಾವಣೆ ಆಗಿದೆ. ಈಗ ನಾವು ದೃಶ್ಯಗಳು ಸಹ ನೋಡಿಸ್ತಾ ಹೋಗ್ತೀನಿ. ಈಗ ಚೇರ್ಗಳು ಸಹ ಖಾಲಿ ಇದೆ. ಯಾಕಂದರೆ ಕಳೆದ 3-4 ದಿನಗಳಲ್ಲಿ ಈ ಚೇರ್ಗಳಲ್ಲಿ ಕೂರೋದಕ್ಕೆ ಜಾಗ ಸಹ ಇಲ್ಲದೆ ಜನ ನಿಂತ್ಕೊಂಡು ಕೆಳಗಡೆ ಎಲ್ಲ ಕೂತ್ಕೊಂಡು ಪರದಾಟವನ್ನು ಅನುಭವಿಸಿದ್ರು. ಆದರೆ ಇವತ್ತು ಆ ಒಂದು ಚಿತ್ರಣ ಕಾಣಿಸ್ತಾ ಇಲ್ಲ. ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗಿದೆ. ಯಾಕಂದರೆ ಏರ್ಲೈನ್ ಸಿಬ್ಬಂದಿ ಒಂದು ರೀತಿ ಮೊದಲೇ ಒಂದು 5 ಗಂಟೆಗಳ ಮುಂಚಿತವಾಗಿ ಯಾವುದೆಲ್ಲ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಪ್ರಯಾಣಿಕರಿಗೆ ಕೊಟ್ಟಿದ್ದಾರೆ. ಇವತ್ತು ಸಹ ಏನೊಂದು 61 ಫ್ಲೈಟ್ಗಳು ಇದು ಕೆಂಪೇಗೌಡ ಏರ್ಪೋರ್ಟ್ನಿಂದ ಬೇರೆ ಕಡೆಗೆ ಸೊ ಹಾಗೆ ಸಂಪರ್ಕದಲ್ಲಿ ನವೀನ್, ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದ್ದರಿಂದ ವಿದ್ಯಾರ್ಥಿಗಳಿಗೂ ಕೂಡ, ಅಂದರೆ ಪರೀಕ್ಷೆ ಬರೆಯೋರಿಗೂ ಕೂಡ ಸಮಸ್ಯೆ ಆಗಿದೆ. PG NEET 25 ವಿದ್ಯಾರ್ಥಿಗಳ ಮನವಿ ಹಿನ್ನೆಲೆ ದಿನಾಂಕವನ್ನು ಈಗ KEA ಬದಲಿಸಿದೆ. ಆಯ್ಕೆ ದಾಖಲಿಸಲು ಡಿಸೆಂಬರ್ 8ರವರೆಗೆ ಪ್ರಾಧಿಕಾರದಿಂದ ಅವಕಾಶ ಇದೆ. ನವೀನ್, ಒಂದಷ್ಟು ಪರೀಕ್ಷೆ ಬರೆಯೋರಿಗೂ ಕೂಡ ಸಮಸ್ಯೆ ಆಗಿತ್ತು, ಡಿಲೇ ಆಗಿದ್ರಿಂದ. ಇದಕ್ಕೆ ಸಂಬಂಧಪಟ್ಟಾಗ ಏನು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದ್ದಾರೆ? ಸದ್ಯದ ಅಪ್ಡೇಟ್ ಏನಿದೆ ಅಂತ ನವೀನ್?
ಖಂಡಿತ ಅವಿನಾಶ್, ಏನಂದ್ರೆ ಪರೀಕ್ಷೆ ಬರೆಯೋಕ್ಕೆ ಬರ್ತಕ್ಕಂಥವ್ರು ಸೇರಿದ್ರೆ ಸಾಕಷ್ಟು ಜನರಿಗೆ ಒಂದು ತೊಂದರೆ ಆಗಿದೆ. ಆದರೆ ಏನು ಏರ್ಲೈನ್ಸ್ ಕಡೆಯಿಂದ ಅದಕ್ಕೆ ಯಾವುದೇ ರೀತಿಯ ಪರಿಹಾರ ಅಂತೂ ಮಾಡಿಕೊಟ್ಟಿಲ್ಲ. ಯಾಕಂದರೆ ಆ ಫ್ಲೈಟ್ ಟಿಕೆಟನ್ನು ನೆಕ್ಸ್ಟ್ ದಿನಕ್ಕೆ ಬೇಕಾದ ಸಂದರ್ಭದಲ್ಲಿ ಮರು ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಡ್ತೀವಿ ಅಂತಕ್ಕಂಥ ಮಾಹಿತಿನ ಅಷ್ಟೇ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಹೀಗಾಗಿ ಕ್ಯಾನ್ಸಲ್ ಆಗಿರ್ತಕ್ಕಂಥವ್ರು ಪ್ರಯಾಣವನ್ನು ರದ್ದು ಮಾಡಿಕೊಂಡು ಬೇರೆ ಬೇರೆ ಮಾರ್ಗಗಳ ಮುಖಾಂತರ ಹೋಗೋದಕ್ಕೆ, ಇಲ್ಲಾಂದರೆ ದುಪ್ಪಟ್ಟು ಹಣವನ್ನು ಕೊಟ್ಟು ಬೇರೆ ಫ್ಲೈಟಲ್ಲಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಆ ಏರ್ಪೋರ್ಟ್ನಲ್ಲಿ ಯಾವುದೇ ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ. ಆದರೆ ಏನೊಂದು ಬರ್ತಕ್ಕಂಥ ಪ್ರಯಾಣಿಕರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನದಟ್ಟಣೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಏನೀಗ ಇಂಡಿಗೋ ಕೌಂಟರ್ ಸೇರಿದಂತೆ ಮುಂಭಾಗದಲ್ಲಿ ಏನೊಂದು ಜನರ ಸಂಖ್ಯೆ ಕಡಿಮೆ ಇದೆ. ಇದೀಗ ಇಲ್ಲಿ ನಮ್ಮ ಜೊತೆ ಪ್ರಯಾಣಿಕರು ಸಹ ಇದ್ದಾರೆ, ಅವ್ರನ್ನ ಸಹ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಮೇಡಮ್, ನೀವು ಯಾವಾಗ ಎಲ್ಲಿ ಹೋಗಿ ಬಂದಿದ್ದೀರಾ, ಏನಾಗಿದೆ ಫ್ಲೈಟ್? ನಾವು ಬಿಜಾಪುರದಿಂದ ಬಂದಿದ್ದು, ರಿಟೈರ್ಡ್ HM ಫಸ್ಟ್ ಟೈಮ್ ಬಂದಿದ್ದೇವೆ. ನಾವು ಬೆಳಿಗ್ಗೆ ಇತ್ತು ಪ್ಲೇನ್, ಅದು ಮಿಸ್ ಆಯಿತು. ಈಗ 11 ಗಂಟೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಏನು ಭಯ ಆಗ್ತಾ ಇದೆ, ಹೋಗಿ ಮತ್ತೆ ಹೊಳ್ಳಿ ಬರ್ತಾವೋ ಇಲ್ಲೋ ಅನ್ನೋಂಥ ಭಯದಲ್ಲಿ ಹೋಗ್ತಾ ಇದ್ದೀವಿ. ಇದಿಷ್ಟು ಏನು ಪ್ರಯಾಣಿಕರ ಮಾತು. ಅವಿನಾಶ್, ಈಗಾಗಲೇ ಸಮಯ ಆಗಿದೆ, ಫ್ಲೈಟ್ ಹೋಗುತ್ತಲ್ಲ ಅಂತ ಆತಂಕ ಸಹ ಅವ್ರು ಕಾಡ್ತಾ ಇದ್ದಾರೆ. ಧನ್ಯವಾದ ನವೀನ್. ಈಗ ಒಂದು ಚಿಕ್ಕ ಬ್ರೇಕ್.